ಚಿತ್ರಕಲೆಗೆ ಭಾಳ ಗೌರವವಾಗಿ ಚಿತ್ರಕಲೆಯ ಭಾಳ ಫೇಮಸ್ ಹೀರೋ ರವಿವರ್ಮ ರವಿವರ್ಮ ಚಿತ್ರಕಲೆ ಭಾಳ ದೊಡ್ಡ ಹೆಸರು ನಮ್ಮ ದೇಶದ ರವಿವರ್ಮ ಅಂತ ಅವನ ಒಂದು ಹಾಡನೇ ಅದ ಚಿತ್ರಕಲೆ ರವಿವರ್ಮನ ಕುಂಚದ ಕಲೆ ಕಲೆ ಸಾಕಾರ ಇಡೀ ಹಾಡು ಹಾಡೋದು ರವಿವರ್ಮನ ಕುಂಚದ ಕಲೆ ಕಲೆ ಸಾಕಾರ ಅವನ ಚಿತ್ರಕಲೆಯ ಬಗ್ಗೆ ವಿಶೇಷತೆ ಅದ ಅವನ ಚಿತ್ರಕಲೆ ಪ್ರದರ್ಶನ ಮಾಡ್ತಿರೋದು ಸರ್ ಎಲ್ಲ ಪ್ರದರ್ಶನ ಮಾಡೋದ ಈ ವೀಕ್ಷಕರಿಗೆ ಬಂದವರಿಗೆ ಯಾರಿಗೆ ನೋಡಾಗ ಹಣ್ಣು ಹಲ್ಕೋಬೇಕು ಅನ್ನೋ ರೀತಿಯಲ್ಲಿ ಅಷ್ಟು ಮಾವಿನ ಗಿಡ ತೆಗೆದ್ರೆ ಮಾವಿನ ಗಿಡ ಅದ್ರ ಮುಂದೆ ಕ್ರಿಯೇಟ್ ಆಗ್ಯಾವ ಅಷ್ಟು ಇದೇನೋ ಹೆಚ್ಚಿಗೆ ಇಟ್ಕೊಂಡು ತಗೊಂಡು ಹೋಗುವಾಗ ಇವಾಗ ಬಿದ್ದಿಗಿದ್ದೀನಿ ಅಂತ ನೀರ ಚಿತ್ರಕಲೆ ನೀವು ಕೇಳಿರ್ಬೇಕು ದುರ್ಯೋಧನ ಇದು ಮಾಡಿರ್ತಾರೆ ನೋಡ್ರಿಲ್ಲ ಪಾಂಡವರಿಗೆ ಕೃತಕವಾದಂಥ ಇದು ಕಲಿದು ಇದು ಪಾಂಡವ ನಿರ್ಮಾಣ ಮಾಡಿರ್ತಾರೆ ಮನೆ ಫಸ್ಟ್ ಅದ್ಭುತವಾದಂಥ ದುರ್ಯೋಧನ ಮನೆಗೆ ತಿಳಿಸ್ಕೊಂಡು ಅಲ್ಲಿ ಹೋಗಿ ದುರ್ಯೋಧನ ಪ್ರತಿಯೊಂದು ಕಲೆಗಳನ್ನು ನೋಡಿ ಏನಪ್ಪ ಇದೆ ಅಂತ ಅದ್ಭುತ ಅಂತೇಳಿ ನೀರಿನ ಕೊಳದಾಗಿರ್ತದ ನೀರಿನ ಕೊಳ ಇರ್ತದ ಬಿದ್ದಿದ್ದೀನಿ ಅಂತೇಳಿ ದುರ್ಯೋಧನ ವೀಕ್ಷಣೆ ಮಾಡ್ತಾರೆ ಆದರ್ಶ್ ವೆರಿ ಗುಡ್ ನೈಸ್ ಕಳಿಸೋ ನೀವು ನುಡಿಬೇಕು ಇದರಿಂದ ನೀವು ಏನಾದರೂ ಸಮಾಜದಲ್ಲಿ ಗುರುತಿಸ್ತಾರೆ ಭಾಳ ಚೆನ್ನಾಗಿ ಕ್ರಿಯೇಟ್ ಸಿಗ್ಬೋದು ನೀವು ಅದ್ಭುತನೇ ಸರಳ ಚಿತ್ರ ಪ್ರಕೃತಿ ಚಿತ್ರ ಅಂತೇಳಿ ಬರ್ತಾವ ಯಾಕಂದ್ರೆ ಇನ್ನೂ ಮಾರ್ಗದರ್ಶನ ಪಡಿ ಇದನ್ನು ಗ್ಯಾರಂಟಿ ಹೆಸರು ಬಿಡ್ತೀನಿ ನಮ್ಮ ಸಂಸ್ಥೆಗೂ ಹೆಸರು ತರ್ತೀನಿ ಹಾಂ ನೋಡ್ಬೇಕೆಲ್ಲ ವಾತಾವರಣ ಎಲ್ಲ ಕಡೆ ಎಲ್ಲ ಒಂದು ಇರ್ಬೇಕಂತಿಲ್ಲ ಒಂದಿಲ್ಲ ಸಾಕು ಮೊದಲ ಒಂದು ತಲೆ ಪವರ್ಫುಲ್ ಇತ್ತು ಆ ವ್ಯಕ್ತಿ ಹೆಸರನ್ನೇ ಇಡೀ ಸಮಾಜದಲ್ಲೆಲ್ಲ ಬೆಳೆದು ಎಲ್ಲರ ಅರ್ಥದನ್ನು ಬೆಳೆಸ್ಬೋದು ಆಟ ಆಡೋದ್ರಲ್ಲಿ ಯಾರು ಚೆನ್ನಾಗಿ ಆಟ ಆಡೋದು ಬೆಳೆಸ್ಕೊಳ್ಳಿ ಚಿತ್ರಕಲೆ ಬೆಳೆಸ್ಕೊಳ್ಳಿ ಪುಸ್ತಕದ ಜ್ಞಾನದ ಜೊತೆಗೆ ಹವ್ಯಾಸ ಭಾಳ ಮುಖ್ಯ ಇರ್ತದೆ ಡಾಕ್ಟರ್ ಇಂಜಿನಿಯರ್ ನೋಡ್ತಾರೆ ಎಂತ ದೊಡ್ಡ ಡಾಕ್ಟರ್ ಇಂಜಿನಿಯರ್ಸ್ ಇರ್ತಾರೆ ಅವ್ರು ಭಾಳ ಚೆನ್ನಾಗಿ ಆಡ್ತಾರೆ ಭಾಳ ಚೆನ್ನಾಗಿ ಒಂದೊಂದು ಸ್ಕಿಲ್ ಇರ್ತದೆ ಅವ್ರ ಬಳಿ ಅದಕ್ಕೆ ಹವ್ಯಾಸ ಅಂತಾರೆ ಹಾಬಿ ಹಾಬಿ ಭಾಳ ಇಂಪಾರ್ಟೆಂಟ್ ಜಗತ್ತಾಗ ಅವನ ಸಮಾಧಾನ ಮಾಡೋದು ಹಾಬಿನೇ ಶಿಕ್ಷಣ ಅಲ್ಲ ಶಿಕ್ಷಣ ಒತ್ತಡ ಹೇರ್ತದೆ ಡ್ಯೂಟಿ ಮಾಡೋದು ಲೇಟ್ ಆಗ್ತದೆ ಹಾಬಿ ಅಲ್ಲ ಅದು ಮನಸ್ಸನ್ನು ಕೂಲ ಮಾಡ್ತದೆ ಅದಕ್ಕೆ ಹವ್ಯಾಸ ಕಳಿಸ್ಕೊಡ್ರಿ ಎಲ್ಲರೂ ಅದಕ್ಕೆ ಇವತ್ತು ಆದರ್ಶ ಕುಮಾರ್ ಎಲ್ಲರಿಗೆ ಮಾದರಿ ಚಿತ್ರಕಲೆ ಓಕೆ ಧನ್ಯವಾದ ಬೆಳಗಿದ್ದರೆ ಎಂದಿಗೂ ಕತ್ತಲಲ್ಲಿ ಇರಲು ಬಿಡುವುದಿಲ್ಲ. ಹಾಗೆಯೇ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಯೋಗ ಎಂಬ ಪದವು ಸಂಸ್ಕೃತ ಪದದ ಯುಜ್ ಎಂಬ ಪದದಿಂದ ಬಂದಿದೆ. ಯುಜ್ ಎಂದರೆ ಕೂಡಿಸು ಅಥವಾ ಒಂದಾಗಿಸು ಎಂದರ್ಥ. ಅಂದರೆ ನಮ್ಮ ಮಾನಸಿಕ ಮತ್ತು ದೈಹಿಕ ದೇಹದ ಭಾಗವನ್ನು ಕೂಡಿಸಿ ಮಾಡುವ ಒಂದು ಪ್ರಕ್ರಿಯೆಯನ್ನು ಯೋಗ ಎನ್ನುತ್ತಾರೆ. ಯೋಗ ಮಾಡುವುದರಿಂದ ನಮ್ಮ ಮಾನಸಿಕ ಬುದ್ಧಿ ಮತ್ತು ದೈಹಿಕ ಶರೀರವನ್ನು ಸದೃಢವಾಗಿ ಇಡಬಹುದು. ಯೋಗ ಮೊದಲ ಬಾರಿಗೆ ಇದು ಪ್ರಾರಂಭ ಹೇಗಾಯ್ತಂದ್ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೊದಲ ಬಾರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 2014ರಲ್ಲಿ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಇವರು 177 ರಾಷ್ಟ್ರಗಳೊಂದಿಗೆ ಸೇರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಬೇಕೆಂದು ಅನುಮೋದನೆ ಮಾಡುತ್ತಾರೆ. ನಂತರ 2015 ಜೂನ್ 21ರಂದು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಲಾಗುತ್ತು. ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತಿನಂತೆ ನಾವು ಪ್ರತಿದಿನ ಯೋಗ ಮಾಡಿದರೆ ನಮಗೆ ಯಾವುದೇ ರೀತಿಯ ರುಜಿನಗಳು ಮತ್ತು ಮಾನಸಿಕ ಒತ್ತಡ ಮತ್ತು ಸ್ಕಿಜೋಫ್ರೆನಿಯಾ, ಹೈಪರ್ ಆಕ್ಟಿವ್ ಮೇನಿಯಾ ಅಂತ ಕೆಲವೊಂದು ಸೈಕಿಯಾಟ್ರಿಕ್ ಡಿಸಾರ್ಡರ್ ಗಳನ್ನು ದೂರ ಮಾಡಬಹುದು. ಮತ್ತು ಶಾರೀರಿಕವಾಗಿ ನಮ್ಮ ತೊಂದರೆಗಳಾದ ಡಯಾಬಿಟಿಸ್ ಮತ್ತು ಕೈಕಾಲು ನೋವು, ಬೆನ್ನು ಇತರೆ ತೊಂದರೆಗಳನ್ನು ನಾವು ದೂರ ಮಾಡಬಹುದು.
ನಂತರ ಈ ವರ್ಷದ ಯೋಗ ಥೀಮ್ ಏನೆಂದರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ, ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಈಗ ಬಿಸಿಲು ಹೆಚ್ಚಾಗೈತಿ, ಅದಕ್ಕೆಲ್ಲ ಸ್ಟಾರ್ಟ್ ಮಾಡೋಣ ಯೋಗ. ಎಲ್ಲಾರು ಎದ್ದು ನಿಂತ್ಕೋರಿ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದಕೇನಂ ಯೋಪಾಕರೋತಂ ಪ್ರವರಂ ಮುನಿನಂ ಪತಂಜಲಿಂ ಪ್ರಾಂಜಲಿಂ ರಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನೆಕ್ ಎಕ್ಸರ್ಸೈಸ್ ಮಾಡೋಣ. ಎಲ್ಲಾರು ಸೊಂಟದ ಮೇಲೆ ಕೈ ಇಟ್ಕೋರಿ. ನಾ ಕೌಂಟ್ ಕೊಡ್ತೀನಿ, ಸ್ಟಾರ್ಟ್ ಮಾಡ್ರಿ. ನೆಕ್ ಎಕ್ಸರ್ಸೈಸ್ ಫ್ರಂಟ್ ಅಂಡ್ ಬ್ಯಾಕ್, ಫಾರ್ವರ್ಡ್ ಬೆಂಡ್ ಅಂಡ್ ಬ್ಯಾಕ್ವರ್ಡ್ ಬೆಂಡ್. ಸ್ಟಾರ್ಟ್. 1 2 3 4 5 6 7 8 9 10. Next side bend. Start. 1 2 3 4 5 6 7 8 9 10. Relax. Next twist. Start. 1 2 3 4 5. Relax. Opposite ಮಾಡಿ. Start. 1 2 3 4 5. Relax. Next shoulder movement. Start. 1 2 ಎರಡು ಕೈ. 3 4 5 6 7 8 9 10. Next side. ಎರಡು ಕೈ. 8 9 10. Next shoulder movement. Start. 1 2 3 4 5 6 7 8 9 10. Opposite ಮಾಡಿ. Reverse. Start. 1 2 3 4 5 6 7 8 9 10. Relax. Next trunk movement. 1 2 3 4 5 6 7 8 9 10. Relax. 4 5 6 7 8 9 10. Relax. 2 3 4 5 6 7 8. Next rotation. Start. 1 2 3 4 5 6. Opposite. Start. 1 2 3 4 5 6 7 8. Correct ಮಾಡ್ರಿ ಎಲ್ಲಾರ. Start. 1 2 3 4 5 6 7 8. Relax. Rotation. Start. 1 ಕಾಲ್ ಬಿಡಬಾರ್ದು. 1 2 ತಿರ್ಗಾಡ್ರಿ. ಆಕಾಶ ಕಡೆ ಮುಖ ಮಾಡಿ. ರಿಲ್ಯಾಕ್ಸ್ ಮಾಡ್ರಿ. ಉಸಿರಾಡ್ರಿ. ಚಂದಾಗಿ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್ ಮಾಡ್ರಿ. ಜೋರ್ ಜೋರ್ ಮಾಡಬಾರ್ದು, ಸೌಂಡ್ ಬರಬಾರ್ದು. ನೆಕ್ಸ್ಟ್ ಆಸನಗಳು ಮಾಡೋಣ. ಮೊದಲು ನಿಂತು ಮಾಡುವ ಆಸನಗಳು. ತಾಡಾಸನ, ಸಮಸ್ಥಿತಿ ಪೊಸಿಷನ್. ಎರಡು ಕೈಗಳನ್ನು ಚಾಚಿ ಮ್ಯಾಗ ಮುಷ್ಟಿ ಕಟ್ರಿ. ತಲೆ ಮೇಲೆ ಇಟ್ಕೋರಿ. ಅಪೋಸಿಟ್ ಮಾಡ್ರಿ. ಮ್ಯಾಗ ಎತ್ರಿ, ಹಂಗೆ ಕಾಲ್ ಎತ್ರಿ ತಳ. ವೃಕ್ಷಾಸನ. ವೃಕ್ಷಾಸನ ಅಂದ್ರೆ ಏನು? ವೃಕ್ಷ ಅಂದರೆ ಗಿಡ, ಗಿಡದ ಆಸನ. ಸ್ಟಾರ್ಟ್. ಲೆಫ್ಟ್ ಲೆಗ್ ನಿಮ್ದು ರೈಟ್ ತೊಡಿ ಮೇಲೆ ಇಟ್ಕೋರಿ. ಸೈಡ್
ಟರ್ನ್ ಸ್ಟ್ರೇಟ್. ಅಳ್ಳಾಡ್ಬಾರ್ದು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಸರಿ. 8 9 10. ರಿಲ್ಯಾಕ್ಸ್. ಸೈಡ್ ಟರ್ನ್ ರಿಲ್ಯಾಕ್ಸ್. ನೆಕ್ಸ್ಟ್ ಪಾದ ಹಸ್ತಾಸನ. ನೀವು ಅಷ್ಟೇ ಸ್ಟ್ರೇಟ್ ನಿಂತಿರಿ. ಸೈಡ್ ಟರ್ನ್ ಸ್ಟ್ರೇಟ್ ಬೆಂಡ್. ನಿಮ್ಮ ಎರಡು ಕೈಗಳು ಇರ್ತಾವಿಲ್ಲ, ನಿಮ್ಮ ಕಾಲಿಗೆ ಇಡ್ರಿ. ಫೀಟ್ ನಿಮ್ಮ ಪಾದಗಳಿಗೆ ಹಿಡಿಬೇಕು. ಬಗ್ರಿ ಎಲ್ಲಾರು ಕರೆಕ್ಟ್. ಸರಿಯಾಗಿ ಬಗ್ರಿ. ಮೂಗ್ ಮೊಣಕಾಲಿಗೆ ಹಚ್ಚಕ್ ಟ್ರೈ ಮಾಡ್ರಿ. ಮೂವ್. 5 6 7 8 9 10. ರಿಲ್ಯಾಕ್ಸ್. ಜಂಪ್. ನಿಮ್ ಲೆಫ್ಟ್ ಲೆಗ್ ಟರ್ನ್ ಮಾಡಿ ಸ್ಟ್ರೇಟ್ ಮಾಡ್ಬೇಕು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಅಪೋಸಿಟ್ ಲೆಗ್. ಜಂಪ್. ಅಪೋಸಿಟ್ ಲೆಗ್, ರೈಟ್ ಲೆಗ್. ಸ್ಟಾರ್ಟ್. ಆಕಾಶ್ ಮುಖದ ಕಡೆ ಮಾಡ್ರಿ. ಲೆಫ್ಟ್ ಕೈ ನೋಡ್ರಿ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಕರೆಕ್ಟ್ ಮಾಡ್ರಿ. ನೀವೇನ್ ದಿನ ಮಾಡೋದಿಲ್ಲ, ಯಾವಾಗ್ರೂ ಮಾಡ್ತೀರಿ. ಮಾಡ್ರಿ ಚಂದ ಇವತ್ತರಿ. ನೆಕ್ಸ್ಟ್ ಅರ್ಧ ಚಕ್ರಾಸನ. ಎರಡು ಕೈ ಸೊಂಟದ ಮೇಲೆ ಇಟ್ಕೋರಿ. ನಿಧಾನವಾಗಿ ಹಿಂದ್ ಬೆಂಡ್ ಆಗ್ರಿ. ಸೌಕಾಸ್ ಬೆಂಡ್ ಆಗ್ರೆ ಚಕ್ರ ಬರ್ತಿರ್ತೈತಿ. ಪೊಸಿಷನ್. ಚೇರ್ ಕುತ್ಕೊಂಡ್ ಕುಂದ್ರಿ. ರಿಲ್ಯಾಕ್ಸ್. ಉಸಿರಾಡ್ರಿ. ಉಸಿರಿನ ಕಡೆ ಕ್ರಮ ಗಮನಿಸಿ. ರಿಲ್ಯಾಕ್ಸ್. ಮೊದಲು ಭದ್ರಾಸನ, ಬಟರ್ಫ್ಲೈ ಎಕ್ಸರ್ಸೈಸ್ ಅಂತಾರೆ ಇದಕ್ಕ. ಸ್ಟಾರ್ಟ್. ಎರಡು ನಿಮ್ ಕಾಲುಗಳು ಏನಿರ್ತೈತಿಲ್ಲ, ನಿಮ್ ಜನಾಂಗದ ಭಾಗದ ಕಡೆ ತೊಂಬರ್ರಿ. ಮಡಚ್ರಿ. ಪೆನ್ ಮತ್ ಕತ್ತು ಸ್ಟ್ರೇಟ್ ಇರ್ಬೇಕು. ಜ್ಞಾನ ಮುದ್ರೆಯಲ್ಲಿ ಇರ್ಲಿ ಕೈ. ಎರಡು ಕೈ ಸ್ಟ್ರೇಟ್ ನೋಡ್ರಿ. ಉಸಿರನ್ನು ಗಮನಿಸಿ. ಒನ್ 2 3 4 5 6 7. ಅಷ್ಟೇ ಕುಂದ್ರಿ. ಅದೇ ಪೊಸಿಷನ್ ಕೂತು ಮುಂದಿನ ಕಾಲುಗಳು ಅಗಲ್ ಮಾಡುದು. ಶಶಂಕಾಸನ ಅಂತಾರೆ ಇದಕ್ಕೆ. ಶಶಂಕಾಸನ ಅಂದ್ರೆ ಆಮೆ ಆಕಾರ. ಸ್ಟಾರ್ಟ್. ಎರಡು ಕೈಗಳನ್ನ ಮೇಲ್ ಮಾಡಿ ಸ್ಲೋಲಿ ಮುಂದೆ ಟರ್ನ್ ಆರಿ. ಮುಖ ಮ್ಯಾಗ ಎತ್ರಿ. ನಿಮ್ ಎದಿ ನೆಲಕ್ಕೆ ಹತ್ತಿರ್ಬೇಕು. ಮಾಡ್ರಿ. ಕರೆಕ್ಟ್ ಮಾಡ್ರಿ ಎಲ್ಲಾರು. ನಗ್ಬ್ಯಾಡ್ರಿ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಮತ್ತೆ ವಜ್ರಾಸನ. ಎರಡು ಕಾಲು ಜಾಯಿಂಟ್ ಮಾಡಿ. ವಜ್ರಾಸನ. ಸ್ಲೋಲಿ ಬೆಂಡ್ ಆಗ್ರಿ.
ಮಾಡ್ರಿ ಎಲ್ಲಾರು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಪೂರ್ಣ ಉಷ್ಟ್ರಾಸನ. ಅದೇ ಪೊಸಿಷನ್ ದಾಗ ನಿಂದ್ರಿ. ಎರಡು ಕೈಗಳನ್ನ ನಿಮ್ ಹಿಂಬಡ ಹಿಡಿಬೇಕು. ಸ್ಟಾರ್ಟ್. ಸ್ಟಾರ್ಟ್. ಹಿಂಬಡ ಹಿಡೀರಿ ಕರೆಕ್ಟ್. ಮಾಡ್ರಿ ಎಲ್ಲಾರು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತು ವಜ್ರಾಸನ. ಮತ್ ಮುಂದಿನ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ರಿ. ಎರಡು ಕೈಗಳನ್ನು ಕ್ರಾಸ್ ತೋರಿ. ಹಿಂದ್ ಬೆನ್ನಿಗೆ ಕೈ ಹಚ್ಚ್ರಿ. ಮುಖ ಮ್ಯಾಗ್ ಮಾಡ್ರಿ. ಉತ್ಥಾನ ಮಂಡುಕಾಸನ ಮಾಡ್ರಿ ಕರೆಕ್ಟ್ ಎಲ್ಲಾರು. ಸ್ಟಾರ್ಟ್. 1 2 3 4 5 6 7 8 9 10. ನಗ್ಬಾರ್ದ ಮಾಡು ಮುಂದಾಗ. ನೆಕ್ಸ್ಟ್ ರಿಲ್ಯಾಕ್ಸ್. ನೆಕ್ಸ್ಟ್ ಎರಡು ಕಾಲುಗಳನ್ನು ಚಾಚಿ. ಟರ್ನ್ ಆಗ್ರಿ. ಕರೆಕ್ಟ್ ಮಾಡ್ರಿ. ಟರ್ನ್ ಆಗ್ರಿ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಅಪೋಸಿಟ್ ಲೆಗ್. ಉಸಿರನ್ನು ಗಮನಿಸಿ. ಆಕಾಶ ಕಡೆ ಮುಖ. ಉಸಿರಾಡ್ರಿ ಚೆನ್ನಾಗಿ. ಬಾಯಿ ತೆಗಿಬ್ಯಾಡ್ರಿ. ಬಾಯಿ ತೆಗದ್ರ ನಗ್ಬ್ಯಾಡ್ರಿ. ಶಶಂಕಾಸನ. ಭುಜಂಗಾಸನ. ಭುಜಂಗಾಸನ ಪೊಸಿಷನ್. ನಿಮ್ ಎರಡು ಕೈಗಳನ್ನ ಪಕ್ಕೆಲುಬು ಬಾಜು ಇಡ್ರಿ. ನಿಮ್ ಎರಡು ಕೈ ಇರ್ತಾವಲ್ಲ ಪಕ್ಕೆಲುಬು ಬಾಜು ಇಡ್ರಿ. ಪಕ್ಕೆಲುಬು ನಿಮ್ ರಿಬ್ಸ್ ಇರ್ತಾವಲ್ಲ ಅದ್ರ ಬಾಜು ಇಡ್ರಿ. ಸ್ಲೋಲಿ ಲಿಫ್ಟ್ ಮಾಡ್ರಿ. ಸ್ಟಾರ್ಟ್. ಹಿಂದ ಕಾಲ್ ಜಾಯಿಂಟ್ ಇರ್ಬೇಕು. ಭುಜಂಗಾಸನ ಅಂದ್ರ ಹಾವಿನ ಆಸನ. ಹಾವಿನ ತರ ಎದ್ ನಿಂದಿರ್ಬೇಕು. ಕರೆಕ್ಟ್ ಎದ್ ನಿಂದ್ರಿ. ಕಾಲ್ ಹಿಂಗ್ ಚಾಚಿರ್ಬೇಕು. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಮಕರಾಸನ. ಗದ್ದದ ತೆಳಗಿಡ್ರಿ. ಗದ್ದದ ತೆಳಗಿಡ್ರಿ ಎರಡು ಕೈ. ಎರಡು ಹಿಂಬಡ ಇರ್ತಾವ. ಒಳಗಿನ ಸೈಡ್ ಇರ್ಬೇಕು. ಕಾಲ್ ಅಗಲ್ ಮಾಡ್ರಿ. ಒಳಗಿನ ಸೈಡ್ ಹಿಂಬಡ ಇರ್ಬೇಕು. ಹಿಂಬಡ ಹಿಂಗ್ ಒಳಗಿನ ಸೈಡ್ ಇರ್ಬೇಕು. ಹಿಂಬಡ ಒಳಗಿನ ಸೈಡ್ ತೋರಿ. ಎರಡು ಹಿಂಬಡ ಇರ್ತಾವ. ಒಳಗಿನ ಸೈಡ್ ಇರ್ಬೇಕು. ಹಿಂಗ್
ಎರಡು ಹಿಂಬಡ ಇರ್ತಾವಲ್ಲ ಒಳಗಿನ ಸೈಡ್ ಇರ್ಬೇಕು. ಸ್ಟಾರ್ಟ್. 1 9 10 ರಿಲ್ಯಾಕ್ಸ್. ಹಿಂಬಡ ಸ್ಟ್ರೇಟ್ ಮಾಡ್ರಿ. ಮತ್ತ ವಜ್ರಾಸನ ಪೊಸಿಷನ್. ನೆಕ್ಸ್ಟ್ ಬೆನ್ನಿನ ಮೇಲೆ ಮಲಿಗೆ ಮಾಡುವ ಆಸನಗಳು, ಸುಪೈನ್ ಪೊಸಿಷನ್ ಆಸನಗಳು. ಬೆನ್ನಿನ ಮೇಲೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ. ಮೊದಲ ಆಸನ ಸೇತುಬಂಧಾಸನ. ನೋಡ್ರಿ, ಎರಡು ಕಾಲುಗಳನ್ನು ಮಡಿಚಿ ಒಮ್ಮೆ ಮಾಡುವ. ನೋಡಿದ್ರಿ? ಮಾಡ್ರಿ, ಲಿಫ್ಟ್ ಮಾಡ್ರಿ. ಸ್ಟಾರ್ಟ್. 1 2 3 4 5 6 7 8. ಕರೆಕ್ಟ್ ಆಂಕಲ್ ಹಿಡ್ರಿ. ಕೈ ಆಂಕಲ್ ಹಿಡ್ರಿ. ಕೈ 45 ಡಿಗ್ರಿ ಕಾಲು ಎತ್ತಬೇಕು. ಕಾಲ್ ಜಾಯಿಂಟ್ ಮಾಡ್ರಿ. ಎರಡು ಕೈ ನಿಮ್ಮ ಸೊಂಟದ ಬಾಜು ಇರ್ಬೇಕು. ಒಮ್ಮೆ ನೋಡ್ರಿ. ಲಿಫ್ಟ್ ಮಾಡ್ರಿ 45 ಡಿಗ್ರಿ. ಪೂರಾ ಎತ್ತುದಿಲ್ಲ. 45 ಡಿಗ್ರಿ. 45 ಡಿಗ್ರಿ ಎಷ್ಟು ಇರ್ತದೆ ಗೊತ್ತೈತಲ್ಲ? ಕೋನ್ ಮಾಪಕ್ಕೊಳಗ 45 ಡಿಗ್ರಿ ಎತ್ರಿ. ಸರ್ ಮಾಡತ್ತಾರ ನೋಡ್ರಿ ಅಲ್ಲಿ. 45 ಡಿಗ್ರಿ. ಕೈ ಹಿಡಿಬಾರ್ದು ಕಾಲಿಗೆ, ಸೊಂಟದ ಬಾಜು ಇರ್ಬೇಕು ಕೈ. ಯಾವ ಮಾಡಕ್ ಇಲ್ಲೇ ನಾನು ಗುಡ್ಡ ಹಿಡ್ದಿಲ್ಲ. ನೀವು ನಿಮ್ ಕಾಲ್ ಎತ್ತಿರ್ ಬರೀ. ಸ್ಟಾರ್ಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನೆಕ್ಸ್ಟ್ ಅಷ್ಟೇ ಮಲ್ಕೋರಿ ಬೆನ್ನಿನ ಮೇಲೆ. ನೆಕ್ಸ್ಟ್ ಹಲಾಸನ. ಹಲಾಸನ ಅಂದ್ರೆ ನೇಗಿಲು ಹೊಡಿತಾನ ಗೊತ್ತೈತಲ್ ರೈತ? ನೇಗಿಲ ಇರಲ್ಲ, ಅದಕ್ಕೆ ಹಲಾಸನ ಅಂತಾರ. ಆ ಶೇಪ್ನಾಗ ಇರ್ತೈತೆ ಹಲಾಸನ. ಸ್ಟಾರ್ಟ್. ಸ್ಲೋಲಿ ಲಿಫ್ಟ್ ಯುವರ್ ಬೋತ್ ಲೆಗ್ಸ್. ಸ್ಲೋಲಿ ಇನ್ ದ ಬೆಂಡ್ ಮಾಡಿ. ಎರಡು ಬಾಜು. ನೇಗಿಲ ಹಿಂಗ್ ವಂಕಿರ್ತೈತೇನ? ಸೀದಾ ಇರ್ತೈತಿಲ್ಲ? 2 3 4 5 6 7 8 9 10. ರಿಲ್ಯಾಕ್ಸ್. ಕರೆಕ್ಟ್ ಮಾಡ್ಬೇಕು. ಅರ್ಧಂಬರ್ಧ ಮಾಡಿದ್ರೆ ಏನೂ ಲಾಭ ಸಿಗಲ್ಲ ನೋಡಿ ನಿಮಗೆ. ನೆಕ್ಸ್ಟ್ ನಿಧಾನವಾಗಿ ಎದ್ದು ಕುಂದ್ರಿ. ಉಸಿರು ಹೆಂಗ್ ಒಳಗೆ ಹೋಗ್ತಿರ್ತೈತಿ, ಹೆಂಗ್ ಹೊರಗೆ ಬರ್ತಿರ್ತೈತಿ ಗಮನಿಸಿ.
ಸುತ್ತಮುತ್ತ ಗುಬ್ಬಿ ಆವಾಜ್. ಕಣ್ ಮುಚ್ಚ್ರಿ. ಸುತ್ತಮುತ್ತ ಪರಿಸರ ಒಳಗೆ ಯಾವ್ಯಾವ ಸೌಂಡ್ ಹೊಂಟಾವ್ ಕೇಳ್ರಿ. ರಿಲ್ಯಾಕ್ಸ್ ಪೊಸಿಷನ್. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನೆಕ್ಸ್ಟ್ ಕ್ರಿಯೆ ಮಾಡೋಣ, ಕಪಾಲಭಾತಿ. ಆ ರೀತಿ ಕುಂದ್ರಿ. ಜ್ಞಾನ ಮುದ್ರೆಯಲ್ಲಿ ಇರಲಿ. ಎರಡು ಕೈ ಸ್ಟ್ರೇಟ್ ಇಡ್ರಿ ಕಾಲಿನ ಮೇಲೆ. ಕಪಾಲಭಾತಿ ಮಾಡುವಾಗ ಭಾಳ ಹುಷಾರಾಗಿ ಮಾಡ್ಬೇಕಾ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಗೆ ಹಾಕೋ ಮುಂದಾಗ ಫೋರ್ಸ್ಫುಲ್ಲಿ ಉಸಿರು ಹೊರಗೆ ಹಾಕ್ಬೇಕು. ಒಮ್ಮೆ ಮಾಡ್ತೀನಿ ನೋಡ್ರಿ. ಫಸ್ಟ್ ನಗ್ಬಾರ್ದು. ಫೋರ್ಸ್ಫುಲ್ಲಿ ಹೊಟ್ಟೆಯಿಂದ ಉಸಿರು ಹೊರಗೆ ಹಾಕ್ಬೇಕು. ಅವಾಜ್ ಮಾಡಬಾರ್ದು. ಅವಾಜ್ ಆಗಬಾರ್ದು. ಬರೀ ನಿಮ್ಮ ಹೊಟ್ಟೆ ಮೂವ್ಮೆಂಟ್ ಆಗ್ಬೇಕು. ಸ್ಟಾರ್ಟ್. ನಗ್ಬಾರ್ದು. ಕರೆಕ್ಟ್ ಮಾಡ್ರಿ ಎಲ್ಲಾರು. ರಿಲ್ಯಾಕ್ಸ್. ನಿಮ್ಮ ಹೊಟ್ಟಿ ನೋಡ್ರಿ ಹೆಂಗ್ ಶಾಂತ ಅನಿಸ್ತಿರ್ತೈತಿ. ನೆಕ್ಸ್ಟ್ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡುವಾಗ ಉಸಿರನ್ನು ಗಮನಿಸಬೇಕು. ಮೊದಲು ನಾಡಿ ಶೋಧನ ಪ್ರಾಣಾಯಾಮ. ನಿಮ್ಮ ಎರಡು ತೋರು ಬೆರಳು ಮತ್ತು ಮಧ್ಯ ಬೆರಳು ಮಡಚಿರ್ಬೇಕು. ಉಂಗುರ ಬೆರಳು ಮತ್ತು ಕಿರು ಬೆರಳು ಚಾಚಿರ್ಬೇಕು. ಹೆಬ್ಬೆರಳು ಇರ್ತೈತಿ. ಒಂದ್ 4-5 ಸರಿ ಮಾಡ್ರಿ. ಮಾಡ್ಬೇಕ. ಕರೆಕ್ಟ್ ಮಾಡ್ರಿ ಎಲ್ಲಾರು. ರಿಲ್ಯಾಕ್ಸ್. ನೆಕ್ಸ್ಟ್ ಶೀತಲಿ ಪ್ರಾಣಾಯಾಮ. ಶೀತಲಿ ಅಂದ್ರೆ ಬಾಡಿ ತಂಪ್ ಮಾಡೋದು. ಹೆಂಗಂದ್ರೆ ನಾಲ್ಗೆ ಹೊರಗೆ ಹಾಕ್ರಿ. ಹೊರಗೆ ಹಾಕ್ರಿ. ಸ್ಲೋಲಿ ಉಸಿರು ಒಳಗೆ ತಗೋದು. ಸ್ಲೋಲಿ ಮಾಡ್ರಿ. ಎಲ್ಲಿಕಂದ್ರೆ ಹಲ್ ಗಟ್ಟಿ ಆಗಿಡ್ರಿ. ಬಾಯಿಲಿಂತ್ರ ಉಸಿರು ಮುಗಿಲಿಂತ್ರ ಉಸಿರು ಹೊರಗೆ ಹಾಕ್ರಿ. ನೋಡ್ರಿ ಬಾಯಿ ಒಳಗೆ ತಣ್ಣಗ ಅನಸ್ತಿರ್ತೈತಿ. ರಿಲ್ಯಾಕ್ಸ್. ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮ. ಮೇಲೆ ಹೆಬ್ಬೆರಳು ಇರ್ತೈತಿಲ್ಲ, ಕಿವಿ ಮುಚ್ಚ್ರಿ. ಕಿವಿ ಮುಚ್ಚಿ ಅತ್ತ ನಾದವನ್ನು ತೆಗಿಬೇಕು. ಮ ನಾದ.
ರಿಲ್ಯಾಕ್ಸ್. ಕೈ ತೆಗಿಬೇಡ್ರಿ. ಕೈ ಯಾಕೆ ತೆಗಿತೀರಿ? ಕೈ ಅಟ್ಟೆ ಇಡ್ರಿ. ರಿಲ್ಯಾಕ್ಸ್. ಸೌಂಡ್ ಹೆಂಗ್ ಬರ್ತೈತಿ? ರಿಲ್ಯಾಕ್ಸ್. ಕೈ ಬಿಡ್ರಿ. ರಿಲ್ಯಾಕ್ಸ್ ಪೊಸಿಷನ್ ದಾಗ ಕುಂದ್ರಿ. ಗಮನಿಸಿ, ಗನಿಷ್ಠ ಇರಬೇಕು. ನಿಧಾನ ಬರ್ತೈತಿ, ಗಮನಿಸಿ. ಸುತ್ತಮುತ್ತ ವಾತಾವರಣದಲ್ಲಿ ಚುಕ್ಕಿಯ ಸೌಂಡ್ ಬರ್ತಿರ್ತೈತಿ ನೋಡು. ಗಮನಿಸಿ. ಡೈಲಿ ಒಂದ್ 5 ನಿಮಿಷ ಆದ್ರೆ ಧ್ಯಾನ ಮಾಡ್ಬೇಕು. ಯಾಕಂದ್ರೆ ಧ್ಯಾನ ಮಾಡುದ್ರಿಂದ ಮನಸ್ಸು ಶಾಂತಿ ಇರ್ತೈತಿ. ಯಾಕಂದ್ರೆ ಸ್ಕೂಲ್ ಕಾಲೇಜ್ನಾಗ ಏನಾಗ್ತದ, ಕಂಟಿನ್ಯೂ ಕ್ಲಾಸ್ ಪೀರಿಯಡ್ ಏನಾಗ್ತದ, ಸ್ಟ್ರೆಸ್ ಆಗಿರ್ತೈತಿ. ನೀವು ಡೈಲಿ 5 ನಿಮಿಷ ಮನಸ್ಸು ಶಾಂತಿ ಅನಿಸ್ತದ. ಅವಾಗ ಕಾಲೇಜ್ನ ದೂರ ಆಗ್ತದ. ಉಸಿರನ್ನು ಗಮನಿಸಬೇಕು. ರಿಲ್ಯಾಕ್ಸ್. ನೆಕ್ಸ್ಟ್ ಮುಕ್ತಾಯದ ಪ್ರಾರ್ಥನೆ. ಎಲ್ಲರೂ ನಮಸ್ಕಾರ ಸ್ಥಿತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿಕ್ಕ ದುಃಖ ಭಾಗವೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸಂ. ರಿಲ್ಯಾಕ್ಸ್. ಕ್ಲಾಸ್ ನ ಹೆಂಗ್ ಜರ್ನತ್ತೀರ ಹಂಗ್ನದ್ರಿ. ಇನ್ನ ಜೋರ್. ಮತ್ತೇನಾಗ್ರಿ?